ನಮಸ್ಕಾರ. ಇವತ್ತು 10 ನಿಮಿಷದಲ್ಲಿ ಫ್ಯಾಟ್ ಬರ್ನ್ ಮತ್ತು ಸ್ಟ್ರೆಂತ್ ಬಿಲ್ಡ್ ಮಾಡೋಣ. ಬನ್ನಿ ಶುರು ಮಾಡೋಣ. ನಿಮ್ಮ ಕೈ ಮೇಲೆ ಮತ್ತು ಮಂಡಿ ಮೇಲೆ ಬನ್ನಿ. ನಿಮ್ಮ ಮಂಡಿಯಿಂದ ಅರ್ಧ ತೋಳಿನಷ್ಟು ಮತ್ತು 1 ಕೈ ದೂರದಲ್ಲಿ ನಿಮ್ಮ ಕೈಗಳನ್ನು ಇರಿಸಿ ಬೆರಳುಗಳನ್ನು ಸ್ಪ್ರೆಡ್ ಮಾಡಿ. ಉಸಿರು ಎಳೆದುಕೊಳ್ತಾ ಭುಜಗಳನ್ನು ಹಿಂದೆ ತಳ್ಳಿ ಹೊಟ್ಟೆ ಕೆಳಗೆ ಎದೆ ಮತ್ತು ನಿಮ್ಮ ಕುತ್ತಿಗೆಯನ್ನು ಮುಂದೆ ಮಾಡಿ. ಹಾಗೆ ಉಸಿರನ್ನು ಬಿಡ್ತಾ ಮೊದಲು ಹೊಟ್ಟೆ ಒಳಗೆ ತಗೊಳ್ಳಿ, ಬೆನ್ನನ್ನು ರೌಂಡ್ ಮಾಡಿ, ಎದೆ ಮತ್ತು ತಲೆನ ಒಳಗೆ ಮಾಡಿ. ಇದನ್ನು 4 ಬಾರಿ ಮಾಡ್ತಾ ಹೋಗೋಣ. ಇನ್ಹೇಲ್ ಮಾಡ್ತಾ ಚೆಸ್ಟನ್ನು ಓಪನ್ ಮಾಡಿ, ಉಸಿರು ಬಿಡ್ತಾ ಬೆನ್ನನ್ನು ರೌಂಡ್ ಮಾಡಿ. ಇನ್ಹೇಲ್ ಮಾಡ್ತಾ ಚೆಸ್ಟನ್ನು ಓಪನ್ ಮಾಡಿ, ಉಸಿರು ಬಿಡ್ತಾ ಬೆನ್ನನ್ನು ರೌಂಡ್ ಮಾಡಿ. ಸಾಮಾನ್ಯವಾಗಿ ಮಾಡೋ ತಪ್ಪು ಭುಜಗಳು ಕಿವಿಯ ಹತ್ರ ಬಿಗಿಯಾಗಿ ಇಟ್ಕೊಳ್ಳೋದು. ಭುಜಗಳನ್ನು ಕೆಳಗಿಳಿಸಿ ಕಿವಿಯಿಂದ ದೂರ ಇಟ್ಕೊಳ್ಳಿ. ಉಸಿರು ಬಿಡ್ತಾ ಹೊಟ್ಟೆ ಒಳಗೆ ಎದೆ ಮತ್ತು ತಲೆನ ಒಳಗೆ ಮಾಡಿ. ಕೊನೆಯ ಸುತ್ತು ಇನ್ಹೇಲ್ ಮಾಡ್ತಾ ಚೆಸ್ಟನ್ನು ಓಪನ್ ಮಾಡಿ, ಉಸಿರು ಬಿಡ್ತಾ ಹೊಟ್ಟೆ ಒಳಗೆ ಎದೆ ಮತ್ತು ತಲೆನ ಒಳಗೆ ಮಾಡಿ. ಇದಕ್ಕೆ ಇನ್ನೊಂದು ಆಸನನ ಸೇರಿಸೋಣ. ಇನ್ಹೇಲ್ ಮಾಡ್ತಾ ಚೆಸ್ಟನ್ನು ಓಪನ್ ಮಾಡಿ, ಎಕ್ಸೇಲ್ ಮಾಡ್ತಾ ಫಸ್ಟ್ ಹೊಟ್ಟೆ ಒಳಗೆ ಮೊಣಕೈನ ಕೆಳಗೆ ತನ್ನಿ, ಹಿಪ್ಸನ್ನು ಹಿಂದೆ ತಗೊಂಡು ಹೋಗಿ ಲಾಸ್ಟ್ ಹಣೆನ ನೆಲಕ್ಕೆ ಟಚ್ ಮಾಡಿ. ಇದನ್ನು 4 ಸುತ್ತು ಮಾಡೋಣ. ಇನ್ಹೇಲ್ ಚೆಸ್ಟನ್ನು ಓಪನ್ ಮಾಡಿ, ಎಕ್ಸ್ಹೇಲ್ ಹೊಟ್ಟೆ ಒಳಗೆ ಮೊಣಕೈ ಕೆಳಗೆ ಹಿಪ್ಸ್ನ ಹಿಂದೆ ಹಣೆ ನೆಲಕ್ಕೆ ಟಚ್ ಮಾಡಿ. ಇನ್ಹೇಲ್ ಓಪನ್ ಮಾಡಿ, ಎಕ್ಸ್ಹೇಲ್ ಹಿಂದೆ ಹೋಗಿ. ಇನ್ಹೇಲ್ ಓಪನ್ ಮಾಡಿ, ಎಕ್ಸ್ಹೇಲ್ ಹೊಟ್ಟೆ ಒಳಗೆ ಮೊಣಕೈ ಕೆಳಗೆ ಹಿಪ್ಸ್ನ ಹಿಂದೆ ಹಣೆನ ನೆಲಕ್ಕೆ ಟಚ್ ಮಾಡಿ. ಲಾಸ್ಟ್ ರೌಂಡ್ ಇನ್ಹೇಲ್ ಓಪನ್ ಮಾಡಿ, ಎಕ್ಸೇಲ್ ಹಿಂದೆ ಹೋಗಿ. ಇದು ನಮ್ಮ ಸ್ಪೈನನ್ನು ಆರೋಗ್ಯವಾಗಿ ಇಡುತ್ತೆ, ಹಾಗೆ ಬೊಜ್ಜನ್ನು ಕರಗಿಸಲು ಸಹ ಹೆಲ್ಪ್ ಮಾಡುತ್ತೆ. ಈಗ ಇದಕ್ಕೆ ಇನ್ನೊಂದು ಎಕ್ಸಸೈಸ್ ಸೇರಿಸೋಣ. ಇನ್ಹೇಲ್ ಚೆಸ್ಟನ್ನು ಓಪನ್ ಮಾಡಿ, ಹಾಗೆ ಎಕ್ಸೇಲ್ ಮಾಡ್ತಾ ನಿಮ್ಮ ಕಾಲು ಬೆರಳುಗಳನ್ನು ಒಳಗೆ ತಗೊಂಡು ನಿಮ್ಮ ಹಿಪ್ಸನ್ನು ಮೇಲಕ್ಕೆ ತಗೊಂಡು ಹೋಗಿ. ಈಗ 3 ಎಕ್ಸಸೈಸ್ನ ಒಟ್ಟಿಗೆ ಮಾಡೋಣ. ಇನ್ಹೇಲ್ ಮಾಡ್ತಾ ಚೆಸ್ಟನ್ನು ಓಪನ್ ಮಾಡಿ, ಎಕ್ಸೇಲ್ ಮಾಡ್ತಾ ಹೊಟ್ಟೆ ಒಳಗೆ ಮೊಣಕೈ ಕೆಳಗೆ ಹಿಪ್ಸ್ ಹಿಂದೆ ಹಣೆ ನೆಲಕ್ಕೆ. ಇನ್ಹೇಲ್ ಮಾಡ್ತಾ ಹಾಗೆ ಮುಂದೆ ಬಂದು ಚೆಸ್ಟ್ನ ಓಪನ್ ಮಾಡಿ ಮತ್ತು ಎಕ್ಸ್ಹೇಲ್ ಮಾಡ್ತಾ ಹಿಪ್ಸನ್ನು ಮೇಲೆ ಮಾಡಿ. ನಿಮ್ಮ ಬೆನ್ನು ನೇರವಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಮಂಡಿ ನೀವು ಸ್ವಲ್ಪ ಬೆಂಡ್ ಮಾಡಿದರೆ ಇಟ್ಸ್ ಓಕೆ. ಇನ್ಹೇಲ್ ಚೆಸ್ಟನ್ನು ಓಪನ್ ಮಾಡಿ, ಎಕ್ಸ್ಹೇಲ್ ಫಸ್ಟ್ ಹೊಟ್ಟೆ, ಆಮೇಲೆ ಮೊಣಕೈ, ಹಿಪ್ಸ್ ಹಿಂದೆ, ಹಣೆ ಕೆಳಗೆ. ಇನ್ಹೇಲ್ ಚೆಸ್ಟ್ ಮುಂದೆ ಓಪನ್ ಮಾಡಿ, ಎಕ್ಸೇಲ್ ಹಿಪ್ಸ್ ಮೇಲೆ. ನಿಮ್ಮ ಕುತ್ತಿಗೆ ಮತ್ತು ಭುಜಗಳನ್ನು ಬಿಗಿ ಮಾಡಬೇಡಿ, ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಇನ್ಹೇಲ್ ಚೆಸ್ಟ್ ಓಪನ್ ಮಾಡಿ, ಎಕ್ಸೇಲ್ ಹಿಪ್ಸ್ ಹಿಂದೆ. ಇದು ನಿಮ್ಮ ಹೊಟ್ಟೆ ಫ್ಯಾಟ್ ಮೇಲೆ ವರ್ಕ್ ಆಗುತ್ತೆ. ಇನ್ಹೇಲ್ ಚೆಸ್ಟ್ ಓಪನ್ ಮಾಡಿ, ಎಕ್ಸೇಲ್ ಹಿಪ್ಸ್ ಮೇಲೆ ತಗೊಂಡೋಗಿ. ಮೊಣಕೈಗಳನ್ನು ಬಿಗಿಯಾಗಿ ಮಾಡಬೇಡಿ, ಸ್ವಲ್ಪ ಸಾಫ್ಟ್ ಆಗಿ ಇಟ್ಕೊಳ್ಳಿ. ಇನ್ಹೇಲ್ ಚೆಸ್ಟ್ ಓಪನ್ ಮಾಡಿ, ಎಕ್ಸೇಲ್ ಹಿಂದೆ. ಸೀಕ್ವೆನ್ಸ್ನ ನೆನಪಿಟ್ಕೊಳ್ಳಿ. ಇನ್ಹೇಲ್ ಚೆಸ್ಟ್ನ ಓಪನ್ ಮಾಡಿ, ಎಕ್ಸೇಲ್ ಹಿಪ್ಸ್ನ ಮೇಲೆ ತಗೊಳ್ಳಿ. ಪ್ರತಿಯೊಂದು ಸುತ್ತು ನಮ್ಮ ಮೂಳೆಗಳನ್ನು, ಮಸಲ್ಸನ್ನು ಸ್ಟ್ರಾಂಗ್ ಮಾಡುತ್ತೆ ಮತ್ತು ನಮ್ಮ ಬಾಡಿನ ಫ್ಲೆಕ್ಸಿಬಲ್ ಮಾಡುತ್ತೆ. ಇನ್ಹೇಲ್ ಚೆಸ್ಟ್ ಓಪನ್ ಮಾಡಿ, ಎಕ್ಸ್ಹೇಲ್ ಹಿಪ್ಸನ್ನು ಹಿಂದೆ ತಗೊಂಡು ಹೋಗಿ. ನಿಮ್ಮ ಗಮನ ಪೂರ್ತಿಯಾಗಿ ನಿಮ್ಮ ದೇಹ ಮತ್ತು ಉಸಿರಿನ ಮೇಲೆ ಇರಲಿ. ಇನ್ಹೇಲ್ ಚೆಸ್ಟ್ ಓಪನ್, ಎಕ್ಸ್ಹೇಲ್ ಹಿಪ್ಸ್ ಮೇಲೆ. ಪೂರ್ತಿ ಸ್ಟ್ರೆಚ್ ಮಾಡಿ. ನಿಮ್ಮ ಕೈ ಮತ್ತು ಮೊಣಕಾಲುಗಳ ಮೇಲೆ ಬನ್ನಿ. ಇಲ್ಲಿಂದ ನಿಮ್ಮ ಹೆಬ್ಬೆರಳುಗಳನ್ನ ಟಚ್ ಮಾಡಿ ಮತ್ತು ಮಂಡಿಯನ್ನು ದೂರ ಮಾಡಿ. ನಿಮ್ಮ ಹಿಪ್ಸನ್ನು ಹಿಂದೆ ಪಾದಗಳ ಮೇಲೆ ರೆಸ್ಟ್ ಮಾಡಿ ಮತ್ತು ಕೈಗಳನ್ನು ಮುಂದೆ ಚಾಚಿ. ಈ ಆಸನ ನಮ್ಮ ದೇಹದಲ್ಲಿ ಇರೋ ಒತ್ತಡ ಅಥವಾ ಟೆನ್ಷನ್ನ ರಿಲೀಸ್ ಮಾಡುತ್ತೆ. ನಮ್ಮ ಭುಜ, ಬೆನ್ನು, ಕಾಲು ಎಲ್ಲ ಸ್ಟ್ರೆಚ್ ಮಾಡುತ್ತೆ ಮತ್ತು ನಮ್ಮ ನರ್ವಸ್ ಸಿಸ್ಟಮ್ನ ಕೂಡ ಕಾಮ್ ಮಾಡುತ್ತೆ. ಈಗ ಬಾಲಾಸನ ಇಂದ ನಿಮ್ಮ ಕೈಗಳು ಮತ್ತು ಮಂಡಿ ಮೇಲೆ ಬನ್ನಿ. ನಿಮ್ಮ ಮಂಡಿನ ಹಿಪ್ಪಷ್ಟು ಅಗಲ ಸೆಪರೇಟ್ ಮಾಡಿ. ಇನ್ಹೇಲ್ ಮಾಡ್ತಾ ಮುಂದೆ ಮೂವ್ ಆಗಿ ನಿಮ್ಮ ಭುಜಗಳು ನಿಮ್ಮ ರಿಸ್ಟ್ ಮೇಲೆ ಬರಬೇಕು. ನಿಮ್ಮ ಹಿಪ್ಸ್ ಸಮವಾಗಿರಬೇಕು. ಮತ್ತು ಎಕ್ಸ್ಹೇಲ್ ಮಾಡ್ತಾ ಬಾಲಾಸನಕ್ಕೆ ಬನ್ನಿ. ಇದನ್ನು 8 ಬಾರಿ ಮಾಡೋಣ. ಇನ್ಹೇಲ್, ನಿಮ್ಮ ಭುಜಗಳು ನಿಮ್ಮ ರಿಸ್ಟ್ ಮೇಲೆ ಬರಬೇಕು. ನಿಮ್ಮ ಹಿಪ್ಸ್ ಸಮವಾಗಿರಬೇಕು. ಎಕ್ಸ್ಹೇಲ್ ಹಿಪ್ಸ್ ಹಿಂದೆ ಮಾಡಿ ಬಾಲಾಸನ. ಇನ್ಹೇಲ್ ಮುಂದೆ ನಿಮ್ಮ ಹೊಟ್ಟೆನ ಸ್ವಲ್ಪ ಬಿಗಿ ಹಿಡೀರಿ, ಲೂಸಾಗಿ ಬಿಡಬೇಡಿ. ಎಕ್ಸ್ಹೇಲ್ ಹಿಂದೆ, ಉಸಿರಾಡೋದು ಮರಿಬೇಡಿ. ಇನ್ಹೇಲ್ ಚೆಸ್ಟ್ ಓಪನ್ ಇರಲಿ ಮತ್ತು ಕುತ್ತಿಗೆ ಸ್ಟ್ರೈಟ್ ಇರಲಿ. ಎಕ್ಸ್ಹೇಲ್ ಹಿಂದೆ. ಇನ್ಹೇಲ್ ನಿಮ್ಮ ಮೊಣಕೈಯನ್ನು ಬಿಗಿ ಮಾಡಬೇಡಿ, ಸಣ್ಣ ಬೆಂಡ್ ಇರಲಿ. ಎಕ್ಸ್ಹೇಲ್ ಹಿಂದೆ ಮಾಡಿ. ಇನ್ಹೇಲ್ ನಿಮ್ಮ ಭುಜಗಳನ್ನು ಕಿವಿಯಿಂದ ಸ್ವಲ್ಪ ದೂರ ಇರಲಿ. ಎಕ್ಸ್ಹೇಲ್ ಹಿಂದೆ. ಇನ್ಹೇಲ್ ನಿಮ್ಮ ಹಿಪ್ಸನ್ನು ಕೆಳಗೆ ಡ್ರಾಪ್ ಮಾಡಬೇಡಿ, ಹಿಪ್ಸ್ ಸಮವಾಗಿ ಇರಲಿ. ಎಕ್ಸ್ಹೇಲ್ ಹಿಂದೆ. ಇನ್ಹೇಲ್ ಮುಂದೆ ನಿಮ್ಮ ಶೋಲ್ಡರ್ ಮಸಲ್ಸಲ್ಲಿ ಹೇಗೆ ಉರಿ ಉಂಟಾಗತ್ತೆ ಅಬ್ಸರ್ವ್ ಮಾಡಿ. ಎಕ್ಸ್ಹೇಲ್ ಹಿಂದೆ. ಲಾಸ್ಟ್ ಇನ್ಹೇಲ್ ಮುಂದೆ ಸ್ಲೋ ಆಗಿ ಹೋಗಿ. ಎಕ್ಸ್ಹೇಲ್ ಹಿಂದೆ. ಸ್ಲೋ ಆಗಿ ಬಾಲಾಸನಕ್ಕೆ ಬನ್ನಿ.
ಈಗ ವಜ್ರಾಸನದಲ್ಲಿ ಅಥವಾ ನಿಮಗೆ ಸುಲಭ ಆಗಿರೋ ಯಾವುದೇ ಆಸನದಲ್ಲಿ ನೀವು ಕೂತ್ಕೊಳ್ಳಿ. ಕೈಗಳನ್ನು ನಿಧಾನವಾಗಿ ಚಲಿಸಿ. ಆ ಭಾಗದಲ್ಲಿ ಟೆನ್ಷನ್ ಬಿಲ್ಡಪ್ ಆಗಿದ್ರೆ ಅದನ್ನು ರಿಲೀಸ್ ಮಾಡುತ್ತೆ. ಎಕ್ಸಸೈಸ್ ಮಧ್ಯದಲ್ಲಿ ಸಣ್ಣ ವಿಶ್ರಾಂತಿ ತಗೊಳ್ಳೋದು ತುಂಬ ಮುಖ್ಯ. ಇದು ನಮ್ಮ ದೇಹದಲ್ಲಿ ಆಗೋ ಟೆನ್ಷನ್ನ ರಿಲೀಸ್ ಮಾಡುತ್ತೆ ಮತ್ತು ರಕ್ತ ಸಂಚಾರ, ಪ್ರಾಣ ಸಂಚಾರನ ಮಾಡುತ್ತೆ. ಮುಂದಿನ ಹಂತ, ಈಗ ಮತ್ತೆ ಕೈ ಮತ್ತು ಮೊಣಕಾಲುಗಳ ಮೇಲೆ ಬನ್ನಿ. ಬೆರಳನ್ನು ಒಳಗೆ ಮಾಡಿ ಹಿಪ್ಸನ್ನು ಮೇಲೆ ತಗೊಂಡು ಹೋಗಿ. ಅಧೋಮುಖ ಶ್ವಾನಾಸನ. ಬೆನ್ನು ನೇರವಾಗಿರಬೇಕು. ನಿಮ್ಮ ಮಂಡಿನ ಬೆಂಡ್ ಮಾಡಿ ಅದು ನಿಮ್ಮ ಬೆನ್ನು ನೇರವಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಕಾಲನ್ನು ಮೇಲೆ ಕೆಳಗೆ ಚಲಿಸಿ, ನೀವು ಸೈಕಲ್ ಹೊಡೆಯೋ ಥರ. ಪ್ರತಿ ಸಲ ಒಂದು ಕಾಲನ್ನು ನೆಲಕ್ಕೆ ಚೆನ್ನಾಗಿ ಪ್ರೆಸ್ ಮಾಡಿ. ಆಗ ನಿಮ್ಮ ಕಾಲಿನ ಸ್ನಾಯುಗಳಲ್ಲಿ ಹೇಗೆ ಉರಿ ಉಂಟಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಅದು ನಿಮ್ಮ ಕಾಲಿನ ಮಸಲ್ಸ್ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ನಿಮ್ಮ ಹಸ್ತಗಳನ್ನು ನೆಲಕ್ಕೆ ಒತ್ತಿ. ಮೇನ್ ಆಗಿ ನಿಮ್ಮ ಹೆಬ್ಬೆರಳು ಮತ್ತು ಮೊದಲನೇ ಬೆರಳನ್ನು ಪ್ರೆಸ್ ಮಾಡಿ. ಬೆರಳುಗಳು ಸ್ಪ್ರೆಡ್ ಆಗಿರಲಿ. ಭುಜಗಳನ್ನು ಕಿವಿಯಿಂದ ದೂರ ಇಡಿ. ಬೆನ್ನಿನ ಮೇಲ್ಭಾಗ ವಿಶಾಲವಾಗಿರಲಿ. ತಲೆ ರಿಲ್ಯಾಕ್ಸ್ ಮಾಡಿ. ಹೊಟ್ಟೆ ಸ್ವಲ್ಪ ಒಳಗೆ ಬಿಗಿ ಮಾಡಿ. ಉಸಿರಾಟ ಸ್ಥಿರವಾಗಿರಲಿ, ಅದು ತುಂಬ ಮುಖ್ಯ. ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ಬಲಗಾಲು ಎತ್ತಿ ಬಲಕೈ ಹೊರಗಡೆ ಇಡಿ. ಈಗ ಬಲಕೈ ಮೇಲೆತ್ತಿ ಎದೆನ ನಿಮ್ಮ ಮಂಡಿ ಕಡೆಗೆ ತಿರುಗಿಸಿ. ಎಕ್ಸೇಲ್ ಮಾಡ್ತಾ ಕಾಲನ್ನು ಹಿಂದೆ ತಗೊಳ್ಳಿ. ಮತ್ತೆ ಇನ್ನೊಂದು ಕಡೆ ಅದೇ ರೀತಿ ರಿಪೀಟ್ ಮಾಡಿ. ಇನ್ಹೇಲ್ ಎಡಗಾಲು ಮುಂದೆ, ಎಡಗೈ ಮೇಲೆತ್ತಿ ಎದೆನ ನಿಮ್ಮ ಮಂಡಿ ಕಡೆಗೆ ತಿರುಗಿಸಿ. ಎಕ್ಸೇಲ್ ಹಿಂದೆ. ಇನ್ಹೇಲ್ ಬಲಗಾಲು. ಇದನ್ನು ವರ್ಲ್ಡ್ಸ್ ಬೆಸ್ಟ್ ಸ್ಟ್ರೆಚ್ ಅಂತ ಸಹ ಹೇಳ್ತಾರೆ. ಇದು ನಮ್ಮ ಭುಜ, ಬೆನ್ನು, ಕಾಲು, ಹಿಪ್ಸ್, ಪಾದ ಎಲ್ಲ ಸ್ಟ್ರೆಚ್ ಮಾಡುತ್ತೆ. ಎಕ್ಸೇಲ್ ಹಿಂದೆ. ಇನ್ಹೇಲ್ ಎಡಗಾಲು ಬೆನ್ನಿನಿಂದ ತಿರುಗಿಸಿ, ಭುಜದಿಂದ ಅಲ್ಲ. ಹಿಂದಿನ ಕಾಲು ಬಲವಾಗಿರಲಿ. ಎಕ್ಸೇಲ್ ಹಿಂದೆ. ಇನ್ಹೇಲ್ ಬಲಗಾಲು. ದೀರ್ಘವಾಗಿ ಉಸಿರು ತಗೊಳ್ತಾ ನಿಮ್ಮ ಚೆಸ್ಟನ್ನು ಟ್ವಿಸ್ಟ್ ಮಾಡಿ, ಫೋರ್ಸಿಂದ ಅಲ್ಲ. ಎಕ್ಸೇಲ್ ಹಿಂದೆ. ಇನ್ಹೇಲ್ ಎಡಗಾಲು. ನಿಮ್ಮ ಕಾಲನ್ನು ನಿಮಗೆ ಎಲ್ಲಿ ರೀಚ್ ಮಾಡೋಕ್ಕಾಗತ್ತೆ ಅಲ್ಲೇ ಇಡಿ. ಮತ್ತೆ ಟ್ವಿಸ್ಟ್ ಮಾಡಿ. ಎಕ್ಸೇಲ್ ಹಿಂದೆ. ಇನ್ಹೇಲ್ ಬಲಗಾಲು. ಇದು ಬರೀ ಸ್ಟ್ರೆಚ್ ಅಲ್ಲ, ನಮ್ಮ ಪ್ರಾಣ ಶಕ್ತಿನ ಜಾಸ್ತಿ ಮಾಡುತ್ತೆ. ಎಕ್ಸೇಲ್ ಹಿಂದೆ. ಇನ್ಹೇಲ್ ಎಡಗಾಲು. ಪ್ರತಿ ಟ್ವಿಸ್ಟ್ ನಿಮ್ಮ ಬಾಡಿ ಮತ್ತು ಮನಸ್ಸಲ್ಲಿ ಇರೋ ಟೆನ್ಷನ್ನ ರಿಲೀಸ್ ಮಾಡುತ್ತೆ. ಎಕ್ಸೇಲ್ ಹಿಂದೆ. ಇನ್ಹೇಲ್ ಬಲಗಾಲು. ದೀರ್ಘವಾಗಿ ಉಸಿರು ತಗೊಳ್ಳಿ ಮತ್ತು ಚೆಸ್ಟನ್ನು ಓಪನ್ ಮಾಡಿ. ಎಕ್ಸೇಲ್ ಹಿಂದೆ. ಇನ್ಹೇಲ್ ಓಪನ್. ಎಕ್ಸೇಲ್ ಹಿಂದೆ. ಈಗ ಬಾಲಾಸನದಲ್ಲಿ ವಿಶ್ರಾಂತಿ ಮಾಡಿ. ಇಲ್ಲಿ 20ರಿಂದ 30 ಸೆಕೆಂಡ್ಗಳಷ್ಟು ಆಳವಾದ ಉಸಿರಾಟ ಮಾಡಿ. ನಿಮ್ಮ ಭುಜಗಳು ಮತ್ತು ನಿಮ್ಮ ಬೆನ್ನಿಗೆ ಉಸಿರನ್ನು ಕಳಿಸಿ ನಿಮ್ಮ ದೇಹನ ರಿಲ್ಯಾಕ್ಸ್ ಮಾಡಿ. ಇನ್ನು ವಜ್ರಾಸನದಲ್ಲಿ ಅಥವಾ ನಿಮಗೆ ಸೂಕ್ತವಾಗಿರೋ ಆಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಮೊಣಕೈಗಳನ್ನು ಹಿಡ್ಕೊಳ್ಳಿ. ಇನ್ಹೇಲ್ ಮಾಡಿ ಮತ್ತು ಎಕ್ಸೇಲ್ ಮಾಡ್ತಾ ಮತ್ತೆ ಬಲಗಡೆ ಬೆಂಡ್ ಮಾಡಿ. ನಿಮ್ಮ ಎಡಭಾಗದಲ್ಲಿ ಆಗೋ ಸ್ಟ್ರೆಚ್ಚನ್ನು ಗಮನಿಸಿ. ಇನ್ಹೇಲ್ ಮಧ್ಯಕ್ಕೆ ಬನ್ನಿ. ಎಕ್ಸೇಲ್ ಹಾಗೆ ಎಡಗಡೆ ಬೆಂಡ್ ಮಾಡಿ. ಇನ್ನು ಕೈಗಳನ್ನು ಬಲ ಎಡಕ್ಕೆ ನಿಧಾನವಾಗಿ ಚಲಿಸಿ. ಬೆನ್ನು ತಿರುಗುವುದು ಸಾಫ್ಟ್ ಆಗಿರಲಿ. ಚಲನೆ ಮೃದುವಾಗಿರಲಿ, ಫೋರ್ಸ್ ಬೇಡ. ಈ ಟ್ವಿಸ್ಟ್ ನಮ್ಮ ಬೆನ್ನಿಗೆ ತುಂಬ ಒಳ್ಳೆಯದು. ಹಾಗೆ ನಮ್ಮ ಒಳ ಅಂಗಗಳಿಗೂ ಸಹ ರಕ್ತ ಸಂಚಾರ ಜಾಸ್ತಿ ಮಾಡುತ್ತೆ. ನಮ್ಮ ಡೈಜೆಷನ್ಗೆ ಸಹ ಒಳ್ಳೆಯದು. ಭುಜಗಳು ರಿಲ್ಯಾಕ್ಸ್ ಆಗಿರಲಿ, ಉಸಿರಾಟ ಸ್ಥಿರವಾಗಿರಲಿ. ನೆಕ್ಸ್ಟ್ ನಮ್ಮ ಭುಜ ಮತ್ತು ಕೈಗಳನ್ನು ಸ್ಟ್ರಾಂಗ್ ಮತ್ತು ಸ್ಲಿಮ್ ಮಾಡೋಣ. ನಿಮ್ಮ ಕೈ ಮೇಲೆ ಮತ್ತು ಮೊಣಕಾಲುಗಳ ಮೇಲೆ ಬನ್ನಿ. ಇಲ್ಲಿಂದ ಕೇವಲ ಮೊಣಕೈ ಅಥವಾ ನಿಮ್ಮ ಎಲ್ಬೋಸ್ ಮಡಿಚಿ ನೆಲಕ್ಕೆ ತಗ್ಗಿಸಿ, ಟಚ್ ಮಾಡಿ. ಮತ್ತೆ ಮೇಲೆ ಎತ್ತಿ. ಎತ್ತುವಾಗ ಇನ್ಹೇಲ್, ತಗ್ಗಿಸುವಾಗ ಎಕ್ಸೇಲ್ ಮಾಡಿ. ಹೊಟ್ಟೆನ ಸ್ವಲ್ಪ ಬಿಗಿ ಮಾಡಿ. ಲೂಸ್ ಆಗಿ ಇಟ್ಕೊಳ್ಬೇಡಿ, ಆದರೆ ಉಸಿರಾಡ್ತಿರಬೇಕು. ಬರೀ ನಿಮ್ಮ ಮೊಣಕೈ ಮಾತ್ರ ಬೆಂಡ್ ಆಗಬೇಕು. ಇತರ ದೇಹ ಭಾಗಗಳು, ನಿಮ್ಮ ಬೆನ್ನಾಗಿರ್ಬೋದು, ಭುಜ ಆಗಿರ್ಬೋದು, ಕುತ್ತಿಗೆ ಇರ್ಬೋದು, ಸ್ಥಿರವಾಗಿರಬೇಕು. ಇದನ್ನು ಇನ್ನಷ್ಟು ಸುತ್ತುಗಳು ಮಾಡ್ತಾ ಹೋಗಿ. ನಿಮ್ಮ ರಿಸ್ಟ್ ಬಗ್ಗೆ ಗಮನ ಇರಲಿ. ಎರಡೂ ಕೈಗಳ ಮೇಲೆ ಸಮವಾಗಿ ತೂಕ ಸ್ಪ್ರೆಡ್ ಆಗಿರಬೇಕು. ಬೆಂಡ್ ಮಾಡಬೇಕಾದ್ರೆ ಭುಜಗಳಲ್ಲಿ ಒತ್ತಡ ತರಬೇಡಿ. ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ, ಕಿವಿಯಿಂದ ದೂರ ಇಡಿ. ನಿಧಾನವಾಗಿ, ನಿಯಂತ್ರಿತವಾಗಿ ಚಲನೆ ಮಾಡಿ. ಮಾಡ್ತಾ ಮಾಡ್ತಾ ನಿಮ್ಮ ಕೈಗಳಲ್ಲಿ ಉರಿ, ಬರ್ನಿಂಗ್ ಸೆನ್ಸೇಷನ್ ಶುರುವಾಗುತ್ತೆ. ಅದೇ ನಿಮ್ಮ ಮಸಲ್ಸ್ ವರ್ಕ್ ಆಗ್ತಾ ಇದೆ ಅನ್ನೋದು ಸೂಚನೆ. ನೀವು ಪ್ರತಿಯೊಂದು ಸುತ್ತಿನೊಂದಿಗೆ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಈಗ ಭುಜಗಳ ಟೆನ್ಷನ್ ರಿಲೀಸ್ ಮಾಡೋಕ್ಕೆ ಸಿಂಪಲ್ ಆಗಿ ಮೂವ್ಮೆಂಟ್ ಮಾಡೋಣ. ನಿಮ್ಮ ಎಲ್ಬೋಸನ್ನು ಹಕ್ಕಿ ರೆಕ್ಕೆಗಳು ಫ್ಲಾಪ್ ಮಾಡಿರೋ ಥರ ಮೂವ್ ಮಾಡಿ. ಇದು ಫನ್ನಿಯಾಗಿ ಅನಿಸ್ಬೋದು, ಆದರೆ ಇದು ಕೆಲಸ ಮಾಡುತ್ತೆ. ನೆಕ್ಸ್ಟ್ ಒಂದು ಸಿಂಪಲ್ ಆದರೆ ಇಂಟೆನ್ಸ್ ಲೆಗ್ ವರ್ಕೌಟ್ ಮಾಡೋಣ. ಕಾಲು ಬೆರಳುಗಳನ್ನ ಟಕ್ ಮಾಡಿ ನಿಮ್ಮ ಹಿಮ್ಮಡಿಗಳ ಮೇಲೆ ಕೂತ್ಕೊಳ್ಳಿ.
ನಿಮ್ಮ ಮಂಡಿಗಳನ್ನು ಮೇಲೆ ಎತ್ತಿ ಮತ್ತು ನಿಮ್ಮ ಕೈಗಳನ್ನು ಮುಂದೆ ಸ್ಟ್ರೆಚ್ ಮಾಡಿ ಬ್ಯಾಲೆನ್ಸ್ಗೆ. ಈಗ ನಿಮ್ಮ ಹಿಪ್ಸನ್ನು ಮೇಲೆ ರೈಸ್ ಮಾಡಿ ಮತ್ತೆ ಡ್ರಾಪ್ ಮಾಡಿ. ಸ್ಲೋ ಆಗಿ ಮತ್ತು ನಿಯಂತ್ರಿತವಾಗಿ ಮೂವ್ ಮಾಡಿ. ನಿಮ್ಮ ಕಾಲಿನ ಮಸಲ್ಸಲ್ಲಿ ನಿಮಗೆ ಉರಿ ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ. ನಿಮ್ಮ ಬೆನ್ನು ನೇರವಾಗಿ ಇಟ್ಕೊಳ್ಳಿ, ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ. ಪ್ರತಿಯೊಂದು ರಿಪಿಟೇಷನ್ ನಿಮ್ಮ ಕಾಲುಗಳನ್ನು ಮಂಡಿನ ಸ್ಟ್ರಾಂಗ್ ಮಾಡುತ್ತೆ. ಇನ್ನು ಕೆಲವು ಬಾರಿ ಹೀಗೆ ಮೇಲೆ ಹೋಗಿ ಕೆಳಗೆ ಬನ್ನಿ. ಈಗ ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ನಿಮ್ಮ ಕಾಲಿನ ಟೆನ್ಷನ್ ರಿಲೀಸ್ ಮಾಡಲಿಕ್ಕೆ. ಬ್ರೀದಿಂಗ್ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ಇದು ಸಿಂಪಲ್ ಪೋಸ್ ಆದರೂ ತುಂಬ ರಿಕವರ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ನಿಮಗೆ ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕೆ ಕಷ್ಟ ಆದರೆ ಯಾವತ್ತೂ ಫೋರ್ಸ್ ಮಾಡಬೇಡಿ. ಇದು ನಿಮ್ಮ ಮಂಡಿ ಮೇಲೆ ಪ್ರೆಷರ್ ಹಾಕ್ಬೋದು. ಇವತ್ತಿನ ಕೊನೆಯ ಸ್ಟ್ರಾಂಗ್ ಮೂವ್ ಮಾಡೋಣ. ನಿಮ್ಮ ಪಾದಗಳನ್ನು ಜೋಡಿಸಿ, ಮಂಡಿಗಳನ್ನು ಸ್ಪ್ರೆಡ್ ಮಾಡಿ, ನಿಮ್ಮ ಕೈಗಳನ್ನು ಮುಂದೆ ಚಾಚಿ. ಈಗ ಇಲ್ಲಿ ಇನ್ಹೇಲ್ ಮಾಡಿ, ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ದೇಹ ಮುಂದೆ ಎಳೀರಿ. ನಿಮ್ಮ ಹೊಟ್ಟೆಲಿ ಸಣ್ಣ ಪ್ರೆಷರ್ ಫೀಲ್ ಆಗುತ್ತೆ. ಮತ್ತು ಇನ್ಹೇಲ್ ಮಾಡ್ತಾ ಮಂಡಿಗಳನ್ನು ಜೋಡಿಸಿ, ಎಷ್ಟಾಗುತ್ತೆ ಅಷ್ಟು ಹಿಂದೆ ಹೋಗಿ. ಎಕ್ಸ್ಹೇಲ್ ಮುಂದೆ ಹೋಗಿ, ಇನ್ಹೇಲ್ ಹಿಂದೆ ಬನ್ನಿ, ಮುಂದೆ ಹೋಗಿ ಹಿಂದಕ್ಕೆ ಬನ್ನಿ. ಹೀಗೆ ಚಲನೆ ಮುಂದುವರಿಸಿ. ನಿಮ್ಮ ಒಳತೊಡೆ, ಹೊಟ್ಟೆ ಕೆಳಭಾಗದಲ್ಲಿ ಮತ್ತು ಹಿಪ್ಸಲ್ಲಿ ಬರ್ನನ್ನು ಅನುಭವಿಸ್ತೀರಾ. ಆ ಮಸಲ್ಸ್ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಈ ವರ್ಕೌಟ್ ನಿಮ್ಮ ಕೋರ್ ಸ್ಟ್ರಾಂಗ್ ಮಾತ್ರವಲ್ಲ, ಹಿಪ್ ಫ್ಲೆಕ್ಸಿಬಿಲಿಟಿ ಕೂಡ ಹೆಚ್ಚುತ್ತೆ. ಮತ್ತು ಹೀಗೆ ಕಂಟಿನ್ಯೂ ಮಾಡಿದ್ರೆ ಹೊಟ್ಟೆಯ ಕೆಳಭಾಗದ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಯಾವುದೇ ವ್ಯಾಯಾಮ ಮಾಡುವಾಗ ದೇಹದ ಮೇಲೆ ಪೂರ್ತಿ ಗಮನ ಇರಬೇಕು. ನಮ್ಮ ದೇಹ ಸಿಗ್ನಲ್ಸ್ ಕೊಡ್ತಾ ಇರುತ್ತೆ, ಅದನ್ನು ನಾವು ಗಮನಿಸಬೇಕು. ಯಾವುದೇ ಜಾಯಿಂಟ್ ಪೇಯ್ನ್ ಬಂದರೆ, ಮಂಡಿ ಇರ್ಬೋದು, ಶೋಲ್ಡರ್ಸ್ ಇರ್ಬೋದು, ಎಲ್ಬೋಸ್ ಇರ್ಬೋದು, ಅಥವಾ ಬೆನ್ನು ನೋವು ಕಂಡು ಬಂದರೆ ನೀವು ಆ ಎಕ್ಸಸೈಸ್ನ ತೀವ್ರತೆ ಅಥವಾ ಇಂಟೆನ್ಸಿಟಿ ಕಡಿಮೆ ಮಾಡಬೇಕು, ಅಥವಾ ರಿಪಿಟೇಷನ್ಸ್ ಕಡಿಮೆ ಮಾಡಬೇಕು. ಅಥವಾ ನಿಮ್ಮ ಸ್ನಾಯುಗಳಲ್ಲಿ ಉರಿ ಅಥವಾ ಬರ್ನಿಂಗ್ ಸೆನ್ಸೇಷನ್ ಒಳ್ಳೆಯದು, ಅದರ ಅರ್ಥ ಎಕ್ಸಸೈಸ್ ವರ್ಕ್ ಆಗ್ತಾ ಇದೆ ಅಂತ. ಈಗ ನಿಧಾನವಾಗಿ ವಜ್ರಾಸನದಲ್ಲಿ ಅಥವಾ ನಿಮಗೆ ಸೂಕ್ತವಾಗಿರೋ ಆಸನದಲ್ಲಿ ಕುಳಿತುಕೊಳ್ಳಿ. ಈಗ ಒಂದು ಚಿಕ್ಕ ಕೃತಜ್ಞತಾ ಪ್ರಾರ್ಥನೆ ಮಾಡೋಣ. ಕೈಗಳನ್ನು ಹೃದಯದ ಮುಂದೆ ಜೋಡಿಸಿ. ಮೊದಲನೇದಾಗಿ ಧನ್ಯವಾದ ಹೇಳ್ಕೊಳ್ಳಿ ನಿಮಗೇನೆ, ನಿಮಗೋಸ್ಕರ ಈ ಸಮಯ ಕೊಟ್ಟಿದ್ದಕ್ಕೆ. ನಿಮ್ಮ ದೇಹಕ್ಕೆ ಧನ್ಯವಾದ ಹೇಳ್ಕೊಳ್ಳಿ, ಇವತ್ತು ಮಾಡಿದ ಕೆಲಸಕ್ಕೆ, ತೋರಿದ ಶಕ್ತಿಗೆ ಮತ್ತು ನಾನಾ ರೀತಿಯಲ್ಲಿ ಸಹಕರಿಸಿದ್ದಕ್ಕೆ. ಈ ಧನ್ಯತೆಯ ಭಾವನೆಯಿಂದ ಇವತ್ತಿನ ಉಳಿದ ದಿನವನ್ನು ಮುಂದುವರಿಸೋಣ. ನಮಸ್ಕಾರ.